ನಮಸ್ಕಾರ ಸರ್. ನಮಸ್ಕಾರ. ನಾನು ಹೇಳಿದ ಜಮೀನು ವಿಷಯ. ಹಾ, ನಡಿ ನೋಡು. ಬಾ. ಸಾಹೇಬ್ರೆ, ನಾ ಹೇಳಿದ ಜಾಗ ಇದೆ. ಇದು ಗೋಮಾಳ್ ಸಂಬಂಧಪಟ್ಟಿದ್ದ ಜಾಗ ಅಲ್ವಾ? ಹೌದು. ಇದರಲ್ಲಿ 5 ಎಕರೆ ಜಾಗನ್ನ ರೀಸರ್ವೆ ಮಾಡಿಸಿ ರೆಕಾರ್ಡ್ ಎಲ್ಲ ರೆಡಿ ಮಾಡಿಸಿ ಫೈಲ್ ಅನ್ನ ನನ್ನ ಹತ್ರ ಕಳಿಸ್ಬೋದು. ಏನಪ್ಪ ಇದು 5 ಎಕರೆ ಅಂತಾರೆ, ಗೋಮಾಳ ಅಂತಾರೆ, ಕೊಯ್ಲು ಅಂತಾರೆ, ಮುಂದೆ ಅರ್ಥ ಆಯ್ತಲ್ಲ. ನನಗೂ ಅರ್ಥ ಆಯ್ತಲ್ಲ ಕಲ. ದಡ್ಬಡಿ ಮಕ್ಳ, ನಿಮ್ಗೆ ಅರ್ಥ ಆಗಿದ್ರೆ ಎಲ್ಲೋ ಇರ್ತಾ ಇದ್ರಿ. ಅವನ್ ನೋಡಿ ಕಲ್ತ್ಕೊಂಡ್ರಲ್ಲ. ನಿಮ್ಮ ಅಪ್ಪನ ಕಾಲದಿಂದ ಅರ್ಧ ಎಕರೆ 1/4 ಎಕರೆಯಲ್ಲಿ ಜೀವನ ಮಾಡ್ಕೊಂಡಿದ್ರ. ಅವನ್ ನೋಡಿ ಟೀಚರ್ನ ಹಿಡ್ಕೊಂಡು 5 ಎಕರೆನ ಸ್ಯಾಂಕ್ಷನ್ ಮಾಡಿಸ್ಕೊಳಕ್ ಹೊಂಟವನೇ ಅಂದ್ರೆ ಅವನ್ನ ಹಿಂಗೇ ನೀವು ಬೆಳೆಸ್ತಾ ಇರಿ. ಒಂದಲ್ಲ ಒಂದ್ ದಿವಸ ಅವನ ಮನೆ ಕೂಲಿಗೆ ಹೋಗ್ಬೇಕಾಯ್ತದೆ. ಸಂತೋಷನ ನಂಜಂಡಿ? ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸಾಹೇಬ್ರೆ. ಏನೋ ಮಸ್ಲತ್ತೆ. ಎಳ್ಳು ಹೂವಿನ ಸೀರೆ, ಬೆಳ್ಳಿ ಕಾಲುಂಗುರ, ಹಳದ ನೀರ ಮುಗಿತಾಳ ಹಳ್ಳಿಗೌಡರ ಹಿರಿಮಗಳು. ಕೂಡಿದ ಕುಡಿ ಹುಬ್ಬ ತೀರಿದ ಬೈತಲ, ಕಡಿಗೆ ಕಣ್ಣರ ಸಗೆಂಪಿ ಕೂಡಾಡ ಬಳಿಯ ಹಾದ್ಯಾಗ. ಚುಂಕಲ ಕಡಿ ಐತಲ್ಲ, ಚುಂಕಲ ಕಡಿ ಬೈತಲ್ಲ, ಚುಂಕಲ ಕಡಿ ಐತಲ್ಲ, ಚುಂಕಲ ಕಡಿ ಬೈತಲ್ಲ, ಚುಂಕಲ ಕಡಿ ಐತಲ್ಲ, ಚುಂಕಲ ಕಡಿ ಬೈತಲ್ಲ. ಬಿಡುಕೈನ, ನಿಂಗೇನಾದ್ರು ಹುಚ್ಚಿ ಹಿಡಿದಿದ್ಯಾ? ಹಾ, ಹಿಡ್ದಿದೆ. ನಿನ್ನ ಪ್ರೀತಿ ಹುಚ್ಚಿಡ್ದಿದೆ ನನಗೆ. ಪ್ರೀತಿನ? ಯಾಕೆ ನಗ್ತಾ ಇದೀಯಾ? ನಿನ್ ಮಾತ್ ಕೇಳಿ. ನೋಡು, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ. ഇരുಳು ಗುರುಡಿರೋ ಗಿಣಿನು ಹಗುಲು ಗುರುಡಿರೋ ಗೂಬೆನು ಜೊತೆಯಾಗಿ ಹಾರಕ್ಕಾಗ್ತದ? ಅಂದ್ರೆ ನಿನ್ನ ಅರ್ಥದಲ್ಲಿ ನಾನು ಗೂಬೆನಾ? ನೀನಲ್ಲ, ತಾತ ಮೊಮ್ಮಗಳು ಹೇಳ್ದಂಗೆಲ್ಲ ಕುಣಿದಲ್ಲ ನಾನು ಗೂಬೆ. ನೀವು ಸುಳ್ಳು ಸಾಕ್ಷಿ ಹೇಳು ಅಂದ್ರೆ ಹೇಳ್ಬೇಕು, ಕೂಲಿ ಮಾಡೋದ್ರೆ ಮಾಡ್ಬೇಕು, ಪ್ರೀತಿ ಮಾಡೋಂದ್ರೆ ಒಪ್ಕೋಬೇಕಾ? ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ ನಿಂಗೆ? ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್ ಇವರೆಲ್ಲ ಒಬ್ಬರಿಗೋಸ್ಕರ ಒಬ್ರು ಎಲ್ಲಾ ಸಂಬಂಧಗಳನ್ನು ಕಡ್ದು ಪ್ರೀತಿ ಮಾಡಿ ಕೊನೆಗೆ ಪ್ರಾಣನೇ ಬಿಟ್ರಲ್ಲ, ಅದು ಪ್ರೀತಿ ಅಂದ್ರೆ. ಅವ್ರ ಕಥೆ ಎಲ್ಲ ಗೊತ್ತಾ ನಿನ್ಗೆ? ಇಲ್ಲ, ಅವ್ ಯಾವ ಕಥೆನೂ ಗೊತ್ತಿಲ್ಲ ನಂಗೆ. ಈ ಮಣ್ಣಿನ ಕತೆ ರಾಮಾಯಣ ಮಹಾಭಾರತ ಗೊತ್ತು ಅಷ್ಟೇ. ತಂದೆಗೋಸ್ಕರ ರಾಮ, ಅಣ್ಣನಿಗೋಸ್ಕರ ಲಕ್ಷ್ಮಣ, ಗಂಡನಿಗೋಸ್ಕರ ಸೀತೆ, ತಾಯಿಗೋಸ್ಕರ ಕರ್ಣ ತ್ಯಾಗ ಮಾಡ್ತಾರಲ್ಲ, ಅದು ಪ್ರೀತಿ ಅಂದ್ರೆ. ಪ್ರೀತಿ ಅನ್ನೋದು ಎಲ್ಲಾ ಸಂಬಂಧಗಳನ್ನು ಬೆಸೆಯೋ ಕೊಂಡಿ ಹಾಕ್ಬೇಕೆ ಹೊರತು ಕತ್ತರಿಸೋ ಚಾಣ ಹಾಕ್ಬಾರ್ದು. ಅದೆಲ್ಲ ಬೇಕಾಗಿಲ್ಲ, ನನ್ನ ನೀನು ಒಪ್ಕೋಬೇಕು. ನಮ್ಮವ್ವನೆದೆ ಗುಂಡಿಟ್ಟೋಳ್ ನೀನು. ನಿನ್ನನ್ನು ಒಪ್ಕೊಂಡ್ರೆ ನಮ್ಮವ್ವನೆದೆ ಗೊತ್ತ ನಾನು ಸಾಧ್ಯನೇ ಇಲ್ಲ. ನನ್ನಂಥ ರೂಪವತಿನ ಮದ್ವೆ ಆಗ್ಬೇಕು ಅಂದ್ರೆ ನೀನು ಪುಣ್ಯ ಮಾಡಿರ್ಬೇಕು. ಅಷ್ಟೇ ಅಲ್ಲ, ನಮ್ಮ ತೋಟ, ಆಸ್ತಿ ಪಾಸ್ತಿ ಎಲ್ಲ ನಿನಗೆ ಕೊಡಿಸ್ತೀನಿ, ಒಪ್ಕೋ. ಹೆಣ್ಗಾಸೆ ಪಟ್ಟು ರಾವಣ ಸತ್ತ, ಮಣ್ಗಾಸೆ ಪಟ್ಟು ಕೌರವ ಸತ್ತ. ಇವೆರಡು ರಾಸಿನ ತೋರಿಸಿ ನಾನು ಏನ್ ಮಾಡ್ಬೇಕು ಅಂತಿದ್ಯಾ? ನಾನ್ ಪ್ರೀತಿಸ್ತೀನಿ ಅಂದ್ರೆ ಕ್ಯೂ ನಿಲ್ತಾರೆ ಜನ. ಅಂಥದ್ರಲ್ಲಿ ನಾನಾಗೆ ಕೇಳಿದ್ರು ದೌಲತ್ ಮಾಡ್ತೀಯಾ? ಇದೆ, ಈ ದುರಹಂಕಾರನೇ ನಿನ್ನ ಹಾಳು ಮಾಡ್ತಿರೋದು. ಇನ್ನೊಬ್ರು ಪ್ರೀತಿ ಗೆಲ್ಲಕ್ಕೂ ಮುಂಚೆ ನಿನ್ನಲ್ಲಿರೋ ಅಹಂಕಾರನ್ ಗೆಲ್ಲು, ಆಮೇಲೆ ನೀ ಬಯಸಿದ ತಾನಾಗೆ ಸಿಗುತ್ತೆ. ಏಯ್, ನಿಂತ್ಕೋ. ನಿನ್ನ ಉಪದೇಶ ನನಗ್ ಬೇಕಾಗಿಲ್ಲ. ನಾನು ಅಂದುಕೊಂಡಿದ್ದಾಗ್ಲಿ ಇಷ್ಟಪಟ್ಟಿದ್ದಾಗ್ಲಿ ನಾನು ಯಾವತ್ತೂ ಬಿಟ್ಕೊಟ್ಟವಳಲ್ಲ. ಮರ್ಯಾದೆಗೆ ಒಪ್ಕೊಂಡ್ಯೋ ಸರಿ, ಇಲ್ಲ ಚಟ್ದಿಂದ ಗಂಡ್ಸ್ ಕೆಟ್ಟ, ಹಟ್ಟಿಂದ ಹೆಂಗ್ಸ್ ಕೆಟ್ಲು ಅಂದಂಗೆ ಸುಮ್ಕೆ ಹಠ ಮಾಡಿ ಹಾಳಾಗ್ಬೇಡ. ನಿಂತ್ಕೋ, ನಿಂತ್ಕೋ.
ಒಳ್ಳೇದು ಒಳ್ಳೇದು ಅಂದಿದ್ದಕ್ಕೆ ಮಗ ಒಳ್ಳೆಲ್ ಹುಚ್ಚೋಯ್ತು ಅಂದಂಗೆ ನಮ್ಮೂರ್ ಪಟೇಲ್ರ ಮನೆ ಹುಡುಗಿ ಮ್ಯಾಗೆ ಕಣ್ಣಾಕ್ಬಿಟ್ಟಲ್ಲ. ಸಾಕು, ಆತರ ಮಾಡಿ ಗೋತ್ರ ಕೆಡ್ಸ್ಕೊಂಡ್ರು ಅಂದಂಗೆ ಗದ್ಗೆಲ್ ಕುಂತ್ಕೊಂಡು ಯಾಕೆ ಪೋಳ್ ಮಾತಾಡ್ತೀರಾ? ನೀನ್ ಸುಮ್ಕಿರು. ನೀನ್ ಹೇಳವ ಏನ್ ನಡೀತು ಅಂತವ. ಸತ್ಯ ಏನು ಅಂತ ಇಡೀ ಊರ್ ಜನ ಕಣ್ಣಾರೆ ನೋಡಿದ ಮೇಲೂ ನಾನ್ ಏನು ಅಂತ ಹೇಳಿ? ನಮ್ಮ ಆಸ್ತಿಗೆ ಆಸೆ ಪಟ್ಟು ಪ್ರೀತ್ಸು ಅಂತ ನನ್ನ ಬಲವಂತ ಮಾಡ್ದ ಅಂತ ಹೇಳ? ನನ್ ರೂಪಕ್ಕೆ ಆಸೆ ಪಟ್ಟು ಬಲಾತ್ಕಾರಕ್ಕೆ ಪ್ರಯತ್ನಿಸ್ತ ಅಂತ ಹೇಳ? ಬೇಷ್, ಉಣ್ಣೆ ಹಸು ಕೆಚ್ಚಲೇ ಇದ್ರು ಅದು ಹಾಲು ಕುಡಿಯಲ್ಲ, ರಕ್ತನೇ ಕುಡಿಯೋದು ಅನ್ನೋದನ್ನ ನಿಜ ಮಾಡ್ಬಿಟ್ಟೆ ನೀನು. ಸುಳ್ಳು ಸುಳ್ಳು ಹೇಳ್ತಿದ್ದಾಳೆ ಇವಳು. ಸಾಕ್ ಮಾಡ್ಲಾ ನಾಟಕವ, ನಾವೆಲ್ಲ ಕಂಡಿದೀವಿ, ವಾದಿಸ್ತೀಯ? ಮುಚ್ಚಯ್ಯ ಬಾಯಿ. ಚಾಡಿ ಮಾತ್ ಕೇಳ್ಕೊಂಡು ಚಾವಡಿ ಹಾಳಾಯ್ತು ಅಂದಂಗೆ ಈ ಬಿಕನಾಸಿ ಮಾತ್ ಕೇಳ್ಕೊಂಡು ಅದನ್ನೇ ಸತ್ಯ ಅಂತಿದ್ದೀರಾ? ಎಲ್ಲೋ ಬಿದ್ದಿದ್ದ ಈ ಬೇವರ್ಸಿನ ನೀನ್ ಈ ಊರೊಳಗೆ ಕರ್ಕೊಂಡ್ ಬಂದಿದ್ದಕ್ಕೆ 60 ವರ್ಷದಿಂದ ಕಾಪಾಡ್ಕೊಂಡ್ ಬಂದಿದ್ದ ಪಂಚಾಯತಿ ನೇಮನ ಹಾಳು ಮಾಡ್ಬಿಟ್ಟ ಇವನು. ಅನಾಥನ್ ತಂದು ಯಾಯ್ ಅನಾಥ ಅವನಲ್ಲ ಕಣ್ರು, ನಿಮ್ಮಂತ ನೀತ್ ಕೆಟ್ಟ ಬೇವರ್ಸಿಗಳು ಅನಾಥರು. ನಾನು ಅವ್ರವ್ವ ಬದುಕಿರೋ ಗಂಟ ನನ್ನ ಮಗ ಅನಾಥ ಅಲ್ಲ ಕಣ್ರು, ಅನಾಥ ಅಲ್ಲ. ಓರ್ಲಿಲ್ಲ ಎರ್ಲಿಲ್ಲ, ಪರ ವಹಿಸ್ಕೊಂಡ್ ಬೇರೆ ಮಾತಾಡ್ತೀಯ? ಇವನ್ ಮ್ಯಾಕೆ ನನಗ್ ಮೊದ್ಲಿಂದ ಅನುಮಾನ ಇತ್ತು. ರಾಮಣ್ಣ ಮನೇಲಿ ಇಲ್ದೇ ಇದ್ದಾಗ ಮೂಕಿ ಅಂತ ಸತ್ರ ಮಾಡ್ಕೊಂಡು ಆ ಲಕ್ಷ್ಮಿ ಜೊತೆ ಆದ್ರ ಮಾಡಕ್ ಹೋಯ್ತಾ ಇದ್ದ. ಏನ್ರ ನೋಡ್ತಾ ಇದ್ದೀರಾ? ಎಲ್ಕಲ್ರಲ್ಲ ಅವನ್ನ. ಕೈ ಮಾಡಂಗ ಆಗ್ಬಿಟ್ಟ ನೀನು. ಇವ್ನು ಏನ್ ಮಾಡೋದು ಗೊತ್ತಾ ನಿಮ್ಗೆ? ಅಷ್ಟೇ ಅಲ್ಲ ಗೌಡ್ರೆ, ಇವನ್ ಉಳ್ಕು ಇನ್ನೂ ಬೇಕಾದಷ್ಟು ಐತೆ. ಕಾಲಾಗಾಯ್ತು ನಮ್ಮೂರಾಗೆ ಜನ ಕೂಲಿ ನಾಲಿ ಮಾಡ್ಕೊಂಡ್ ಬದುಕ್ತಾವ್ರೆ. ನೆನ್ನೆ ಮೊನ್ನೆ ಬಂದಿರೋ ಇವನು DC ಸಾಹೇಬ್ರನ್ನ ಗಿಲ್ಗಿಲ ಅನ್ನಿಸ್ಬಿಟ್ಟು ನಮ್ಮೂರ್ ಗೋಮಾಳ ಆಯ್ತಲ್ಲ, ಅಲ್ಲಿ 5 ಎಕರೆ ಜಮೀನು ಹೊಡಿಯಕ್ ಪಿಲಾನ್ ಹಾಕವ್ನೆ. ಕಳ್ಳ ಕಳ್ಳ ನನ್ ಮಗ. ಕಚ್ಚರ್ಕ ನನ್ನ ಮಗನೇ, ಮುಚ್ಚಲ ಬಾಯ. ಅವನೆಂಥವನಂತ ನಿನ್ ಗೊತ್ತೇನ್ಲ? ಸದ್ದು ಬಾಯಿ ಮುಚ್ಕೊಂಡಿರ್ರಿ. ತೀರ್ಮಾನ ಮಾಡಕ್ಕೆ ಪಂಚಾಯತಿದಾರರು ನಾವಿಲ್ಲಿದ್ದೀವಿ. ಗೌಡ್ರೆ, 60 ವರ್ಷದ ಹಿಂದೆ ಇದೇ ಇಸಿಕ್ಕೆ ಊರ್ನಾಗೆ ರಣರಂಗ ಆಗೋಗಿತ್ತು. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಜಾತಿ ಬಿಟ್ ಜಾತಿ ಹೆಣ್ಣು ಮೇಲೆ ಕಣ್ಣು ಹಾಕಿದ್ ಇವನ್ನ ನಮ್ಮೂರ್ ಪಂಚಾಯತಿ ನೇಮದ ಪ್ರಕಾರ ಗಲ್ಲಿಗೇರಿಸಬಹುದು. ಆದ್ರೆ ಈಗಿನ ಕಾಲಕ್ಕಂಗೆಲ್ಲ ಮಾಡಕ್ ಹೋದ್ರೆ ಕೋರ್ಟು ಕಚೇರಿ ಅಂತ ಅಲಿಬೇಕಾಗ್ತದೆ. ಅದಕ್ಕೆ ಊರಿನ ಪಂಚಾಯತಿದಾರೆಲ್ಲ ಸೇರಿ ಇವನ್ನ ಊರಿಂದ ಬಹಿಷ್ಕಾರ ಹಾಕ್ಬೇಕು ಅಂತ ತೀರ್ಮಾನಿಸಿದೀವಿ. ಬೇಡ ಕಣ್ರಪ್ಪ, ನನ್ನ ಬಗೆಗೆ ಅನ್ಯಾಯ ಮಾಡ್ಬೇಡ್ರಪ್ಪ. ನಿಮ್ ಕಾಲಿಗೆ ಬೀಳ್ತೀನಿ ಕೊಂಡ್ರಪ್ಪ.
ನನ್ನ ಮಗ ಊರ್ ಜನದ ಕೆಲಸ ಅಂತ ಗಾಣದೆತ್ತು ದುಡ್ಡು ತೆಗೆದಿಡ್ದವ್ನೆ ಕಣಪ್ಪ. ಅವ್ರಿಗೆ ನ್ಯಾಯ ಮಾಡ್ಬೇಡ್ರಪ್ಪ. ಏ, ಬಿಡಮ್ಮ. ಇದು ಪಂಚಾಯತಿ ತೀರ್ಮಾನ. ಒಂದ್ಸಲ ಮಾಡಿದ್ಮ್ಯಾಕೆ ಮುಗೀತು. ಅಪ್ಪ ಕೆಂಪ ನೀನಾರು ಬೇಡ ಅಂತೇಳು ಹೇಳು. ನಿಮ್ಮ ಬೇಡ ಅಂತೇಳು, ಹಂಗ್ ಮಾಡ್ಬೇಡ್ರಿ ಅಂತೇಳು. ಅಪ್ಪ ನೀವ ಹೇಳ್ರ. ನೀವೆಲ್ಲ ನನ್ನ ಮಗನ ಸ್ನೇಹಿತರು ಕೊಂಡು ಅವ್ರಿಗೆ ಹಂಗ ಅನ್ಯಾಯ ಮಾಡ್ಬೇಡ್ರಪ್ಪ. ದೇವ್ರ ಮೆಚ್ಕೊಳಕಿಲ್ಲ ಕಣ್ರಪ್ಪ. ಬೇಡ, ಹಂಗೆಲ್ಲ ಮಾಡ್ಬೇಡ್ರು. ನಿಮ್ಮ ಕಾಲಿಗೆ ಬೀಳ್ತೀನಿ. ನೀವ್ ಯಾರ ನಿಮ್ಮ ಕಾಲಿಗೆ ಬೀಳ್ತೀನಿ ಕೊಡ್ರಪ್ಪ. ನಿಮ್ ಪಾದಕ್ಕೆ ಬೀಳ್ತೀನಿ. ನಿಮ್ ಕಾಲಿಗೆ ಬೀಳ್ತೀನಿ. ನಿಮ್ ಕಾಲಿಗೆ ನಾಳೆ ಒತ್ತುಟ್ಟೋದ್ರೊಳಗಾಗಿ ಅವನ್ನ ಊರಿಂದ ಆಚೆ ಹಾಕ್ಬೇಕು. ಏನಾರು ತೆಪ್ಪದೋ ಪಂಚಾಯತಿಯಿಂದ ನಿನ್ ಮಗನ್ ಜೊತೆ ನಿನಗೂ ಊರಿಂದ ಬಹಿಷ್ಕಾರ ಹಾಕ್ಬೇಕಾಯ್ತದೆ. ನಿಮ್ ಪಂಚಾಯತಿಗೆ ನನ್ ಎಕ್ಕಡ ಹಾಕ ನೇಗಿಲಿಡ್ದು ದುಡಿದು 4 ಕೆಲವು ಸಂಪಾದಿಸೋ ಯೋಗ್ತಾ ಇಲ್ಲ ನಿಮ್ಗೆ. ನಿಮ್ಮಂತವರೆಲ್ಲ ಬೀಳೆ ಬಟ್ಟ ಹಾಕೊಂಡು ಗದ್ಗೆ ಮೇಲೆ ಕುತ್ಕೊಂಡು ನ್ಯಾಯ ಪಂಚಾಯತಿ ಮಾಡೋ ಹೊತ್ತಿಗೆ ನಮ್ಮ ದೇಶ ಕೆಟ್ಟ ಕುಂತಿರೋದು. ನೀವೇನ್ರ ನಮ್ಮನ್ನ ಬಹಿಷ್ಕಾರ ಹಾಕೋದು? ನನ್ನ ಮಗಿನ ಬಹಿಷ್ಕಾರ ಹಾಕದಾಗಲೇ ನನ್ನ ಪಾಲಿಗೆ ನೀವು ಸತ್ತಿ ಹಣ ಕಿತ್ಕೊಂಡ್ ತಿನ್ನೋ ಕತ್ತೆ ಕಿರುಬುಗಳಿಗಿಂತ ಕಡಿಯಾಗಿ ಹೋಗ್ಬಿಟ್ರಿ. ನಾಳೆ ಬೆಳಿಗ್ಗೆಗಲ್ಲ, ಇವತ್ತು ಹೊತ್ತು ಮುಳುಗೋದೊಳಗೇನೆ ನಾನು ನನ್ನ ಮಗ ಈ ಊರ್ನೆ ಬಿಟ್ಟು ಹೊಂಟೋಗ್ಬಿಡ್ತೀವಿ. ಈ ಊರ್ನೆ ಬಿಟ್ಟು ಹೊಂಟು ಮಗ ಇಲ್ಲಿ ನಾನು ಬೇಡ ಕಣೋ. ಈ ಜನಗಳು ವಿಶ್ವಾಸಘಾತಕನು ಕಣಪ್ಪ. ಬೇಡ ಕಣೋ. ನಾವು ಹೋಗ್ಬಿಡೋಣ.